ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವರ್ಷದ ಗೃಹಿಣಿ ಗಂಗಮ್ಮ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಚಿತ್ರವಾಡಗಿ ಪೊಲೀಸ್ ಠಾಣೆ. ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಘಟಕದಿಂದ ಸುದ್ದಿಗೋಷ್ಠಿ ಕೈಗೊಳ್ಳಲಾಗಿತ್ತು. ಈಗಾಗಲೇ ಜಾತಿವಾರು ಜನಗಣತಿ ಮಾಡಲಾಗಿದ್ದು, ಮಾದಿಗ ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಬೇಕು. ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಆಡಳಿತ ಪಕ್ಷಗಳು ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಇದನ್ನ ಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡಬೇಕು. ಇಲ್ಲದಿದ್ದಲ್ಲಿ ನಮ್ಮನ್ನ ಎಸ್ಸಿ ಪಟ್ಟಿಯಿಂದ ತೆಗೆದು ಮಾದಿಗ ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಬೇಕೆಂದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾ ಮುಖಂಡ ಬಸವರಾಜರವರು ಈ ವೇಳೆ ಸುದ್ದಿಗೋಷ್ಠಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನಾವೆಲ್ಲರೂ ಒಳ ಮೀಸಲಾತಿಗೋಸ್ಕರ ನಾವೆಲ್ಲ ಹೋರಾಟಗಳು ಮಾಡ್ತಾ ಇದ್ದೀವಿ. ಇದು ಒಳ ಮೀಸಲಾತಿ ಅಂತಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ಜನಗಳಿಗೆ ತಪ್ಪು ಕಲ್ಪನೆ. ಇದು ಬರೀ ಮಾದಿಗರಿಗಷ್ಟೇ ಮೀಸಲಾತಿ ಇದೆ, ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ, ಅವ್ರಿಗೋಸ್ಕರ ಬಡದಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದಾರೆ. ಬಟ್ ಇದು ಎಲ್ಲ ಎಸ್ ಬರ್ತಕ್ಕಂಥ ಎಲ್ಲ ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡ್ಬೇಕಂತೇಳಿ ಈ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಈಗ ಎಲ್ಲರಲ್ಲಿ ಏನೊಂದಿದೆ ಅಂದರೆ, ಈ ಕೆಲವರೆಲ್ಲ ಮೀಸಲಾತಿ ಒಳಗೆ ಬೇರೆ ಮೀಸಲಾತಿ ಒಳಗೆ ಸ್ವಲ್ಪ ಬಲಿಷ್ಠವಾದ ಜಾತಿಗಳೇ ಎಸ್ ಸಿ ಪಟ್ಟಿಯಲ್ಲಿ ಬರ್ತಕ್ಕಂಥ ಬಲಿಷ್ಠವಾದ ಜಾತಿಗಳು ಮೀಸಲಾತಿ ತಗೊಳ್ತಾ ಇದ್ದಾರೆ, ಉಳಿದವರು ಸಿಗ್ತಾ ಇಲ್ಲ ಅಂತೇಳಿ. ಅದು ನಿಜಾನೇ. ಅದು ಇನ್ನು ಕಟ್ಟ ಕಡೆ ಕೆಲವು ಜಾತಿಗಳಿದ್ದಾವೆ, ಎಸ್ ಸಿ ಪಟ್ಟಿಯಲ್ಲಿ ಕೆಲವು ಉಪಜಾತಿಗಳು ಇದ್ದಾವೆ. ಎಲ್ಲರಿಗೂ ಸಿಗ್ಬೇಕು ಅವರ ಜನಸಂಖ್ಯೆ ಅನುಗುಣವಾಗಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ಭಾಳಷ್ಟು ಜನಗಳು ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ನಮಗೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ಈ ಚಲವಾದಿಯರು ಬೆಂಬಲ ಕೊಡ್ತಾ ಇದ್ದಾರೆ. ಕೆಲವೊಂದು ಮೊನ್ನೆ ಈ ತಾಂಡ ಸಮಾಜದವರು ಕೂಡ ಕೆಲವು ಲಾಯರ್ಗಳು ನಮ್ಮ ಪರವಾಗಿನೇ ಮಾತಾಡಿದ್ದಾರೆ, ಇಲ್ಲ ಮೀಸಲಾತಿ ಒಳ ಮೀಸಲಾತಿ ಆಗಬೇಕು ಅಂತೇಳಿ. ಈ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಾನು ಸರ್ಕಾರಕ್ಕೊಂದು ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಸರ್ಕಾರದವರು ರಾಜಕೀಯ ಮಾಡ್ತಾ ಇದ್ದಾರೆ. ಇದರೊಳಗೆ ಎಲೆಕ್ಷನ್ ಬಂದಾಗಷ್ಟೇ ನಿಮಗೆಲ್ಲ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಾರೆ. ಎಲೆಕ್ಷನ್ ಮುಗಿದ ನಂತರ ಮತ್ತೆ ನಮ್ಮನ್ನು ಮರೆತು ಬಿಡ್ತಾರೆ. ಮತ್ತೆ ಎಲೆಕ್ಷನ್ ಬಂದಾಗ ಯಾವ ಪಕ್ಷ ಅಧಿಕಾರದಲ್ಲಿ ಇರ್ತದೆ ಅವ್ರು ನಮ್ಮನ್ನು ಮರೆತು ಬಿಡ್ತಾರೆ. ವಿರೋಧ ಪಕ್ಷದಾಗ ಇರ್ತಕ್ಕಂಥ ನಮಗೆ ಮತ್ತೆ ಇಲ್ಲ, ನಾವು ಬಂದಿದ್ದರೆ ನಿಮಗೆ ಮೀಸಲಾತಿ ಕೊಡ್ತಾ ಇದ್ದೀವಿ, ಮುಂದಿನ ಸಲ ನಮ್ಮನ್ನು ಆಯ್ಕೆ ಮಾಡಿ ನಾವು ಮೀಸಲಾತಿ ಒಳ ಮೀಸಲಾತಿ ಕೊಡ್ತೀವಿ ಅಂತೇಳಿ ನಮ್ಮನ್ನೆಲ್ಲ ಇಲ್ಲಿವರೆಗೂ ನಮ್ಮನ್ನು ಹಂಗೆ ಮಾಡ್ಕೊತ ಬಂದಿದ್ದಾರೆ. ನಾವು ಕೂಡ ಅವ್ರ ಮಾತಿಗೆ ಮರಳಾಗಿ ಮೋಸ ಆಗ್ತಾನೆ ಇದ್ದೀವಿ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಸರ್ಕಾರಗಳು ಇನ್ನೊಂದು ಈಗ ಅವ್ರ ತಲೆಗೆ ಏನಿದೆ ಅಂದರೆ, ಮಾದಿಗ ಮೀಸಲಾತಿ ಈಗ ಒಳ ಮೀಸಲಾತಿ ಮಾಡಿದ್ರೆ ಮಾದಿಗರಿಗೆ ಜಾಸ್ತಿ ಪರ್ಸೆಂಟೇಜ್ ಹೋಗ್ತದೆ, ಚಲುವಾದರಿಗೆ 2ನೇ ಸ್ಥಾನ ಸಿಗ್ತದೆ. ಬಟ್ ಉಳಿದ್ರೆಲ್ಲ ನಮ್ಗೆ ವಿರುದ್ಧ ಆಗ್ತಾರೆ, ನಮ್ಗೆ ಮತ ಹಾಕೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಬೇರೆ ಜಾತಿಗಳನ್ನ ಎದುರಾಕೊಳ್ಳಾರ್ದೆ. ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ಎಸ್ ಸಿ ಪಟ್ಟಿಯಲ್ಲಿ ಮಾದಿಗರಿಗಿಂತ ಚಲುವಾದರು ರಾಜಕೀಯವಾಗಿ ಬಲಿಷ್ಠರಾಗಿದ್ದಾರೆ. ಅವರೆಲ್ಲ ನಮ್ಗೆ ವಿರುದ್ಧ ಆಗ್ತಾರೆ, ನಮ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮದು ಸರ್ಕಾರ ಅಸ್ತಿತ್ವಕ್ಕೆ ಬರೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಈ ಮುಖಾಂತರ ಆಗೇನಾದರೂ ಅವ್ರ ತಲೆಯಲ್ಲಿ ಇದ್ದರೆ ಅವರೆಲ್ಲ ನಮ್ಮನ್ನು ದೂರ ಹೋಗ್ತಾರ, ಅವೆಲ್ಲ ಮಾಡೋದಿದ್ರೆ ನಮಗೂ ಎಸ್ ಸಿ ಪಟ್ಟಿಯಲ್ಲಿ ಇದ್ದು ನಮಗೂ ಸಾಕಾಗ್ಬಿಟ್ಟಿದೆ. ಎಸ್ ಸಿ ಪಟ್ಟಿಯಲ್ಲಿ 101 ಜಾತಿಗಳಿದ್ರು ಕೂಡ ಜನಗಳು ಮಾತಾಡೋದು ಏನಂತಂದರೆ, ಎಲ್ಲ ಬೆನಿಫಿಟ್ಸು ಮಾದಿಗರಿಗೆ ಕೊಡ್ತಾ ಇದ್ದಾರೆ, ಮಾದಿಗರೇ ಬೆನಿಫಿಟ್, ಸರ್ಕಾರನೇ ಇವ್ರ ಕಡೆಗೆ ಅಂತೇಳಿ ಮಾತಾಡ್ತಾರೆ. ನಮಗೂ ಕೇಳಿ ಸಾಕಾಗ್ಬಿಟ್ಟಿದೆ. ನಾವು ಎಷ್ಟು ಮಾಡಿ ತಗೊಳ್ತಿದ್ದೆ ನಮಗೆಲ್ಲ ಗೊತ್ತಿದೆ, ಅಂಕಿಅಂಶಗಳು ನಿಮಗೂ ಗೊತ್ತಿರ್ತದೆ. ಬಟ್ ನಾನೇನು ಹೇಳಕತ್ತೀನಿ, ಬ್ರಾಹ್ಮಣರು ಏನು ಪ್ರತ್ಯೇಕ ಮೀಸಲಾತಿ ಕೊಟ್ಟರು,
ನಮಗೂ ಎಸ್ ಸಿ ಪಟ್ಟಿಯಲ್ಲಿ ನಮ್ಮನ್ನು ಹೊರಗೆ ಹಾಕ್ಬಿಟ್ಟು ಮಾದಿಗರಿಗೆ ಒಂದು ಪ್ರತ್ಯೇಕ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಾವೇನು ಜಾಸ್ತಿ ಕೇಳೋದಿಲ್ಲ, ನಮ್ಮ ಜನಸಂಖ್ಯೆ ಎಷ್ಟು ಅಷ್ಟೇ ಮೀಸಲಿತ್ತೆ ನಮ್ಗೆ ಕೊಟ್ಬಿಡ್ಲಿ, ಎಸ್ ಸಿ ಪಟ್ಟಿಯಿಂದ ನಮ್ಮನ್ನು ಹೊರಗೆ ಹಾಕ್ಬಿಡೋದು ನಮಗೆ ಭಾಳ ತೃಪ್ತಿ ಅನಿಸುತ್ತೆ ನಮ್ಗೆಲ್ಲರಿಗೆ. ಯಾಕಂದರೆ ಎಸ್ ಸಿ ಪಟ್ಟಿಯಿಂದ ನಾವು ಹೊರಗೆ ಬಂದ್ಬಿಟ್ಟು ನಮಗೂ ತೃಪ್ತಿನೇ. ಸುಮ್ಮನೆ ಎಸ್ ಸಿ ಹೇಳಿ ಇವತ್ತು ನಾವು ಮೀಸಲಾತಿ ಕೇಳೋದ್ರಲ್ಲಿ ಭಾಳಷ್ಟು ನ್ಯಾಯ ಇದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಗಳಿಗೆ ಶೋಷಿತರಾಗ್ತಿರೋದು ನಮ್ಮೂರೇ. ಮೊನ್ನೆ ಇತ್ತೀಚೆಗೆ ಕೊಪ್ಪಳದಲ್ಲಿ ಎಷ್ಟೋ ಗಲಾಟೆಗಳಾದವು. ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡಿಕೊಂಡು ಇಂಟರ್ಕಾಸ್ಟ್ ಮದುವೆ ಆಗಿ ಕೊನೆಗೆ ಆಕೆನ ಮರ್ಡರ್ ಮಾಡಿಬಿಟ್ರು. ಒಬ್ಬನು ಚೌರಿಕೆ ಅಂಗಡಿಯಾಗ ಮರ್ಡರ್ ಆದ. ಇಂಥ ಹಲವಾರು ಘಟನೆಗಳಿದ್ದಾವೆ. ದೇವಸ್ಥಾನಗಳು ಬಿಟ್ಕೊಳ್ಳೋದಿಲ್ಲ. ಕೊಪ್ಪಳದಾಗ ಎಷ್ಟೋ ಊರುಗಳಲ್ಲಿ ಹೆಚ್ಚು ಕಡಿಮೆ ಕೊಪ್ಪಳ ಜಿಲ್ಲೆ ಪಕ್ಕದಾಗ ಒಂದು 5 ಕಿಲೋಮೀಟರ್ದಾಗ ಒಂದು ಊರು ಬರ್ತದೆ. ಅಲ್ಲಿ ಏನಾದರೂ ದಲಿತರ ಮದುವೆಗಳಾದರೆ ಇಡೀ ಊರಾಗಿರ್ತಕ್ಕಂಥ ಎಲ್ಲ ಅಂಗಡಿಗಳು ಬಂದ್ ಮಾಡ್ತಾರೆ, ಎಲ್ಲ ಹೋಟ್ಲ್ಗಳು ಬಂದ್ ಮಾಡ್ತಾರೆ. ಈ ಪರಿಸ್ಥಿತಿಯನ್ನು ಇವತ್ತಿಗೂ ಅನುಭವಿಸ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರನೇ ದಯವಿಟ್ಟು ನಮ್ಮನ್ನು ಎಸ್ ಸಿ ಪಟ್ಟಿನ ತೆಗೆದ್ಬಿಡ್ರಿ, ಹೊರಗೆ ತೆಗೆದಾಕ್ಬಿಟ್ಟು ನಮ್ಗೇನು ಬರ್ತದೆ ಮೀಸಲಾತಿ, ಬ್ರಾಹ್ಮಣರಿಗೆ ಏನು ಪ್ರತ್ಯೇಕ ಮೀಸಲಾತಿ ಕೊಡ್ರಿ, ನಮಗೂ ಹಂಗೆ ಪ್ರತ್ಯೇಕ ಮೀಸಲಾತಿ ಕೊಟ್ಬಿಡ್ರಿ. ನಮ್ಗೆ ಎಷ್ಟು ಬರ್ತದೆ ಅಷ್ಟೇ ಕೊಡ್ರಿ. ನಾವು ಯಾರಿಗೂ ನಮ್ಮ ಜನಸಂಖ್ಯೆಗಿಂತ ಜಾಸ್ತಿ ಕೇಳೋಕೆ ಹೋಗೋದಿಲ್ಲ. ನಾವು ಅಷ್ಟೇ ಕೊಟ್ಟರೆ ನಮಗೆ ಭಾಳ ಧನ್ಯವಾದ ಅಂತೇಳಿ ನಾನು ಸರ್ಕಾರ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನು ನಾವು ಮಾಡಿದ್ದೀವಿ. ಸತತ 30 ವರ್ಷದಿಂದ ನಮಗೇನು ಒಳ ಮೀಸಲಾತಿ ಜಾರಿ ಆಗಬೇಕಂತಂದೇಳಿ ಹೋರಾಟವನ್ನು ಮಾಡುತ್ತಾ ಬಂದಿದ್ದೀವಿ. ಆದರೆ 30 ವರ್ಷದಿಂದ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿರಲಿಲ್ಲ. ಇಚ್ಛಿತಿಗೆ ತಮಗೆ ಗೊತ್ತಿರುವಂಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಅದರಲ್ಲಿ ಮಾದಿಗ ಸಮುದಾಯಕ್ಕೆ ಭಾರಿ ಅನ್ಯಾಯ ಆಗಿದೆ. ಅವರು ಕೇಳ್ತಿರುವಂಥ ಒಂದು ಹಕ್ಕು ಸಾಕಷ್ಟು ಸಲ ಮನವಿ ಪತ್ರಗಳನ್ನು ಕೊಟ್ಟರೆ ಕೂಡ ಯಾರೇನು ಮಾಡಿಲ್ಲ. ಹಂಗಾಗಿ ಸುಪ್ರೀಂ ಕೋರ್ಟ್ ಅವರು ನಮ್ಮ ಕೂಗನ್ನು ಎತ್ತಿ ಹಿಡಿದಿದೆ. ತಮಗೆಲ್ಲ ಗೊತ್ತು, ಮೊನ್ನೆ ತಾನೇ ನಾವು ವಿಜಯನಗರ ಮಾದಿಗ ಮಹಾಸಭಾ ಮತ್ತು ವಿಜಯನಗರ ಜಿಲ್ಲಾ ಅಂಬೇಡ್ಕರ್ ಸಂಘದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಅವತ್ತು ಎಂಟೈರ್ ಡೇ ಮಳೆ ಬಂದರೂ ಕೂಡ ನಾವು ಒಂದು ಬೈಕ್ ರ್ಯಾಲಿ ಮತ್ತು ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಒಂದು ಕಾಲನ್ನು ಕೊಟ್ಟಿದ್ದರು. ಏನಂತ ಅಂದರೆ ಎಲ್ಲ DC ಕಚೇರಿಗಳಿಗೆ ಮನವಿ ಪತ್ರ ಕೊಡುವ ಮುಖಾಂತರ ಚಳವಳಿ ಆರಂಭಿಸಬೇಕಂತಂದೇಳಿ. ಹಂಗಾಗಿ ನಾವು ಎಲ್ಲರೂ ಸೇರಿ ಮೊನ್ನೆ ಸನ್ಮಾನ್ಯ DC ಸಾಹೇಬರಿಗೆ ಮೆಮೊರಾಂಡಮ್ ಕೊಟ್ಟಿವಿ. ಆದರೆ ಇಲ್ಲಿಯವರೆಗೆ ನಮ್ಮ ಸರ್ಕಾರ ಅವರೇನು 6ನೇ ಗ್ಯಾರಂಟಿ ಅವರು ಪ್ರಣಾಳಿಕೆಯಲ್ಲೇ ಘೋಷಣೆ ಮಾಡಿದರು. ನಾವು ಏನನ್ನು ಅಧಿಕಾರಕ್ಕೆ ಬಂದರೆ ನಿಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಂದೇಳಿ ಇಲ್ಲಿಯವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ಅವರು ಸಚಿವ ಸಂಪುಟದಾಗ ಯಾರೂ ಒಬ್ಬರು ನಮ್ಮ ಕೂಗಿಗೆ ಸ್ಪಂದಿಸ್ತಾ ಇಲ್ಲ. ಹಂಗಾಗಿ ಈ ಚಳವಳಿ ಕೇವಲ ವಿಜಯನಗರ ಜಿಲ್ಲೆಗೆ ಸೀಮಿತವಲ್ಲ, ಇದು ಇಡೀ ರಾಜ್ಯದಲ್ಲೇ ಈ ಚಳವಳಿ ಕುರಿತು ಎಲ್ಲ ಕಡೆಗೆ ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ. ಮುಂದೊಂದು ದಿನ ಇಡೀ ರಾಜ್ಯದಲ್ಲಿ ಇದು ದೊಡ್ಡ ಹೋರಾಟ ಆಗುವ ಸಂಭವವಿದೆ. ಏನು ಅವರು 28ನೇ ತಾರೀಕು ಸಚಿವ ಸಂಪುಟ ಸಭೆ ಕರೆದಿದ್ದಾರೆ ಸಾಮಾನ್ಯ ಮುಖ್ಯಮಂತ್ರಿಗಳು. ಅದರಲ್ಲಿ ನಾವು ಇದ್ರ ಬಗ್ಗೆ ಇತ್ಯರ್ಥ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ 20ನೇ ತಾರೀಕು ಕರೆದಿದ್ರು, ಅದನ್ನು ಮುಂದೂಡಲ್ಪಟ್ಟಿದೆ. ಮತ್ತು 28ನೇ ತಾರೀಕೇನು ಸಚಿವ ಸಂಪುಟದಲ್ಲಿ ನಮ್ಮ ಬೇಡಿಕೆ ಈಡೇರಿಸ್ತಾರೋ ಮತ್ತು ಅದನ್ನು ಕೂಡ ಮುಂದುವರ್ತಾರೋ ಗೊತ್ತಿಲ್ಲ. ನಮ್ಮ ಜನ ಮಾದಿಗ ಸಮುದಾಯ ಏನಿದೆ ಈಗ ಮಾಡು ಇಲ್ಲ ಮಡಿ ಎಂಬ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಯಾಕಂದರೆ 30 ವರ್ಷದಿಂದ ನಮ್ಮ ಕೂಗು ಕೇಳಿ ಸಾಕಾಗಿ ಹೋಗಿದೆ. ಇದೇ ನಮಗೆ ಒಂದು ಕೊನೆಯ ಅವಕಾಶ. ಇದರಲ್ಲಿ ನಮಗೆ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಕೂಡಿ ಬಂದಿದೆ. ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯ ಮಟ್ಟಕ್ಕೆ ತಗೊಂಡೋಗಿ ರಾಜ್ಯದ ಏನು ನಮ್ಮ ಒಳ ಮೀಸಲಾತಿ ಹೋರಾಟ ಸಮಿತಿ ಈಗಾಗಲೇ ತಮಗೆ ಗೊತ್ತಿರ್ಬೋದು, ಆಂಜನೇಯಲ್ ಅವರು ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, ಮತ್ತು
ನಾರಾಯಣ ಸ್ವಾಮಿ ಅವರು ಇರ್ಬೋದು, ಗೋವಿಂದ ಕಾರಜೋಳ ಇರ್ಬೋದು. ಯಾಕಂದರೆ ತಮಗೆ ಇದನ್ನು ಎಲ್ಲಿ ಹೇಳೋಕ್ಕೆ ಇಷ್ಟಪಡೋಕ್ಕಲ್ಲ, ಆದರೂ ಕೂಡ ತಮ್ಮ ಮುಖಾಂತರ ನಾನು ತಿಳಿಯೋಕ್ಕೆ ಬಯಸ್ತೀನಿ. ಇದಕ್ಕೆ ಸುಪ್ರೀಂ ಕೋರ್ಟ್ ಏನು ಖರ್ಚು ವೆಚ್ಚಗಳು ಸನ್ಮಾನ್ಯ ಎ ನಾರಾಯಣ ಸ್ವಾಮಿ ಅವರು ಮಾಜಿ ಕೇಂದ್ರ ಸಚಿವರು 1 ಕೋಟಿ ರೂಪಾಯಿಯನ್ನು ತಾವು ವೆಚ್ಚ ಮಾಡಿದರು. 1 ಕೋಟಿ ಚಿಲ್ಲರ. ಮೊನ್ನೆ ತಾನೇ ನಾವು ಬೆಂಗಳೂರಿಗೆ ಹೋದ ಮೀಟಿಂಗ್ ಅಟೆಂಡ್ ಆದಾಗ ಗೊತ್ತಾಯಿತು. ಅವರು ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಬಗ್ಗೆ 1 ಕೋಟಿ ಚಿಲ್ಲರೆ ಖರ್ಚು ಮಾಡಿ ತೀರ್ಪನ್ನು ಅವರು ಹೊರಡಿಸಿದ್ದಾರೆ. ಆದರೂ ಕೂಡ ಇದಕ್ಕೆ ಘನ ಸರ್ಕಾರ ಕಿಮ್ಮತ್ತು ಕೊಡ್ತಾ ಇಲ್ಲ. ಇದನ್ನು ಕೊಡ್ಬೇಕಂತಂದೇಳಿ ಮೊನ್ನೆ ನಾವು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಹೋದಾಗ ಅಲ್ಲಿ ಎಲ್ಲ ಪಕ್ಷಭೇದ ಮರೆತು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಎಲ್ಲ ನಾಯಕರುಗಳು ಸೇರಿ ಸಭೆ ಮಾಡಿದ್ದಾರೆ. ಅದೇ ರೀತಿ ಮತ್ತೆ ಹಿಂದಿನ ದಿನ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹೋಗಿ ಎಲ್ಲ ಮನವರಿಕೆ ಮಾಡಿದ್ದಾರೆ. ಅವರೇನು 24ನೇ ತಾರೀಕು ಮಾಡ್ತೀನಿ ಅಂದರೂ ಮಾಡಲಿಲ್ಲ. ಅದನ್ನೇನು ಸಭೆ ಮುಂದೂಡಲ್ಪಟ್ಟಿದೆ, 28ನೇ ತಾರೀಕು ಮಾಡ್ತೀವಿ ಅಂತ ಇದ್ದಾರೆ. ಅದು ಮಾಡಿದ್ರೆ ನಾವು ಉಗ್ರ ಹೋರಾಟಕ್ಕೆ ಅಣಿ ಆಗ್ತದೆ ಅಂತ ಹೇಳ್ತಾ ರಾಜ್ಯಾದ್ಯಂತ ಬಂದ್ ಕರುವಂಥ ಸಂದರ್ಭವಿದೆ. ಹಾಗಾಗಿ ನಾವು ಕೂಡ ವಿಜಯನಗರ ಜಿಲ್ಲೆಯಿಂದ ಸಂಪೂರ್ಣ ಜಿಲ್ಲೆ ಬಂದ್ ಕೊಡ್ಬೇಕಂತಂದೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರವರು ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ತಗೊಂತಾರೋ ಅದನ್ನು ನೋಡ್ಕೊಂಡು ನಾವು ಮುಂದೆ ಹೆಜ್ಜಿಡುವಂಥ ಸಂದರ್ಭ ಐತೆ ಅಂತಂದೇಳಿ ಈ ಸರ್ಕಾರಕ್ಕೆ ತಮ್ಮ ಮುಖಾಂತರ ಅಲ್ಹೆ ಹದೀಸ್ನ ಮುಖಂಡರಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಮುಖಂಡ ಮೊಹಮ್ಮದ್ ಉಮರ್ ರವರು ಮಾತನಾಡಿ, ನಗರದ 27ನೇ ವಾರ್ಡ್ನ ಚಪ್ಪರದಹಳ್ಳಿಯ ಮದೀನಾ ಜಾಮಿಯಾ ಮಸೀದಿ ಅಲ್ಹೆ ಹದೀಸ್ನಲ್ಲಿ ಇದೇ 27ರಂದು ಬೆಳಗ್ಗೆ 10 ರಿಂದ ಸಂಜೆ 7 ಗಂಟೆಯವರೆಗೆ ನಮ್ಮೂರ ಮಸೀದಿ ನೋಡಬನ್ನಿ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸರ್ವಧರ್ಮೀಯರ ಮುಕ್ತ ಮಸೀದಿ ಸಂದರ್ಶನವು ಸಂಪೂರ್ಣವಾಗಿ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸುವ ಕಾರ್ಯಕ್ರಮವಾಗಿದ್ದು, ಈ ಮೂಲಕ ಪರಸ್ಪರರನ್ನು ಅರಿಯುವ ಸೌಹಾರ್ದತೆ, ಶಾಂತಿಯುತ ಸಮಾಜದ ನಿರ್ಮಾಣ ಮಾಡುವ ಹೆಬ್ಬಯಕೆ ನಮ್ಮದಾಗಿದೆ. ನಗರದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಸೀದಿಯೊಳಗೆ ನಡೆಯುವ ಪ್ರಾರ್ಥನೆ, ಆಚರಣೆಗಳ ಮಾಹಿತಿಯನ್ನು ಸರ್ವಧರ್ಮೀಯರು ನೋಡುವಂತಾಗಬೇಕು. ಮಹಿಳೆಯರು ಸಹ ಬರಬಹುದು. ಅವರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಗರದಲ್ಲಿ 35 ಮಸೀದಿಗಳಿವೆ. ಕೆಲವು ಕಡೆಗಳಲ್ಲಿ ಪ್ರತ್ಯೇಕ ಪ್ರಾರ್ಥನೆಗೆ ಸೌಲಭ್ಯಗಳಿಲ್ಲದ ಕಾರಣ ಮಹಿಳೆಯರು ಅಲ್ಲಿಗೆ ಹೋಗುತ್ತಿಲ್ಲ. ಮದೀನಾ ಜಾಮಿಯಾ ಮಸೀದಿಗೆ ಮಹಿಳೆಯರು ಸಹ ಬರುತ್ತಾರೆ. ಯಾವುದೇ ಸಮಯದಲ್ಲೂ ಮಸೀದಿಗೆ ಭೇಟಿ ನೀಡಬಹುದು. ಹಿಂದೂಗಳು ದೇವಸ್ಥಾನಗಳಿಗೆ ಕರೆದರೆ ಮುಸ್ಲಿಮರು ಹೋಗುತ್ತಾರೆ ಎಂಬುದೇ ಉದ್ದೇಶ ಎಂದು ತಿಳಿಸಿದ್ದಾರೆ. ಮೊದಲನೇ ಬಾರಿಗೆ ನಮ್ಮ ಮದೀನಾ ಜಾಮಿಯಾ ಮಸೀದಿ ಜಮಿಯತ್ ಅಹ್ಲೆದೀಸ್ ವತಿಯಿಂದ ನಮ್ಮೂರ ಮಸೀದಿಯ ನೋಡ ಬನ್ನಿ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಸಾರ್ವಜನಿಕವಾಗಿ ಮಸೀದಿ ಸಂದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದರೆ, ಬಹಳಷ್ಟು ಜನ ಮಸೀದಿ ಒಳಗಡೆ ಬಂದಿರಲ್ಲ, ಅವರಿಗೆ ನೋಡಲಿಕ್ಕೆ ಒಂದು ಅವಕಾಶ. ನಮ್ಮಲ್ಲಿ ಸಹೋದರತೆ, ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಮೂಡಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಸೀದಿ ಕಮಿಟಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಮಸೀದಿಯಲ್ಲಿ ನಡೀತಕ್ಕಂತಹ ಕಾರ್ಯಗಳು, ಅಂದರೆ ಮಸೀದಿ ಒಳಗಡೆ ಏನೆಲ್ಲ ಪ್ರಾರ್ಥನಾ ವಿಧಾನಗಳು ಹೇಗೆ ನಡೀತವೆ, ಮನಃಶಾಂತಿಗೋಸ್ಕರ ಬರೋರು ಯಾವ ರೀತಿ ಮನಸ್ಸಿಗೆ ಶಾಂತಿ ಪಡೀತಾರೆ, ಒಳಗಡೆ ಬಂದರೆ ಯಾವ ರೀತಿ ಪ್ರಾರ್ಥನಾ ವಿಧಾನಗಳನ್ನು ನೋಡಿ ಅನುಸರಿಸ್ತಾರೆ, ಆ ಒಂದು ಎಲ್ಲದನ್ನು ಕೂಡ ಅಲ್ಲಿ ತೋರಿಸಲಾಗ್ತದೆ, ತಿಳಿಸ್ಕೊಡ್ಲಾಗ್ತದೆ. ಮಸೀದಿ ಒಳಗಡೆ ಹೇಗಿರುತ್ತೆ ಅಂಥೇಳಿ ಭಾಳಷ್ಟು ಜನರಿಗೆ ಗೊಂದಲಗಳೇ ಇರುತ್ತೆ. ಹಾಗಾಗಿ ಆ ಮಸೀದಿ ಒಳಗಡೆ ಬಂದು ಅವರು ದರ್ಶನ ಮಾಡಿದರೆ ಅವರಿಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯ, ಒಂದು ಸೌಹಾರ್ದತೆ ಬೆಳೀಲಿ, ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿ, ಒಂದು ಮಾನವೀಯತೆ ಬೆಳೀಲಿ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಧರ್ಮದವರಿಗೂ, ಮಹಿಳೆಯರಿಗೂ ಎಲ್ಲರಿಗೂ ಅವಕಾಶ ಇದೆ. ಮಹಿಳೆಯರಿಗೂ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದೇವೆ, ಅವ್ರಿಗೂ ಕೂಡ ಅವಕಾಶ ಇದೆ, ಅವರು ಕೂಡ ಬಂದು ದರ್ಶನ ಮಾಡ್ಬೋದು. ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ.
ಮಸೀದಿ ಒಳಗಡೆ ಬಂದ ನಂತರ ಎಲ್ಲ ಮಾಹಿತಿಯನ್ನು ಮಸೀದಿ ಒಳಗಡೆ ನಡ್ತಕ್ಕಂಥ ಚಟುವಟಿಕೆಗಳ ಮಾಹಿತಿಯನ್ನು ಕನ್ನಡದಲ್ಲೇ ಕೊಡಲಾಗ್ತದೆ, ಸಾರ್ವಜನಿಕ ಅರ್ಥ ಆಗಲಿ ಅಂತ. ಭಾಳಷ್ಟು ಕಡೆ ಈ ಕಾರ್ಯಕ್ರಮ ನಡೆದಿದೆ. ಹೊಸಪೇಟೆ ಕ್ಷೇತ್ರದಲ್ಲಿ ಈ ಒಂದು ವಿಭಾಗದಲ್ಲಿ ನಡೀಲಿಲ್ಲ. ಹಾಗಾಗಿ ಒಂದು ಎಲ್ಲರೂ ಕೂಡ ಶಾಂತಿ ಸಂದೇಶ ಕೊಡುವಂಥ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡಿದ್ದೇವೆ. ನಮ್ಮಲ್ಲಿ ಆತ್ಮೀಯತೆ, ಸಹೋದರತೆ, ಪ್ರೀತಿ, ವಿಶ್ವಾಸ ಬೆಳೀಲಿ ಅಂತಕ್ಕಂಥದ್ದು ಹೆಚ್ಚಾದರೆ ಮಾತ್ರ ಸಮಾಜದಲ್ಲಿ ಒಂದು ಶಾಂತಿ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಇದೆ. ಆ ಶಾಂತಿ ಸ್ಥಾಪನೆ ಮಾಡೋದರಲ್ಲಿ ನಾವು ಕೂಡ ಮಸೀದಿ ಕಮಿಟಿಯವರು ಒಂದೇ ಹೆಜ್ಜೆ ಇಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಬೇಕಾಗಿದೆ. ಈಗ ನಾವು ಸಾರ್ವಜನಿಕವಾಗಿ ಕಾರ್ಯಕ್ರಮವನ್ನು ಭಾನುವಾರ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇಟ್ಟಿರ್ತೀವಿ. ಆ ಸಮಯದಲ್ಲಿ ಯಾರು ಯಾವಾಗ ಬೇಕಾದರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಈಗ ಕೇವಲ ಒಂದೇ ದಿನಕ್ಕೆ ಸೀಮಿತ ಇರೋದಿಲ್ಲ, ಎಲ್ಲ ದಿನಗಳಲ್ಲೂ ಕೂಡ ಬಂದು ನೀವು ದರ್ಶನ ಮಾಡ್ಬೋದು. ಯಾರಿಗೆ ಮನಃಶಾಂತಿ ಬೇಕಾಗಿದೆ ಅವರೆಲ್ಲರೂ ಕೂಡ ಮಸೀದಿ ಒಳಗೆ ಪ್ರವೇಶ ಮಾಡ್ಬೋದು. ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಬರುವಂಥ ಒಂದು ಅವಕಾಶ ಇದೆ ಅಂತೇಳಿ ತಿಳಿಸ್ಲಿಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿದ ಎಸ್ಎಫ್ಐ ಹಾಗೂ ಡಿವೈಎಫ್ಐನ ಜಿಲ್ಲಾ ಸಮಿತಿಯು ಸದ್ಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 12,000ಕ್ಕೂ ಅಧಿಕ ಶಿಕ್ಷಕರನ್ನ ನೇಮಿಸಬೇಕು, ಅದೇ ರೀತಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಬೇಕು. 2 ವರ್ಷಗಳ ಹಿಂದೆ ನಡೆಸಿದ್ದ ಶಿಕ್ಷಕರ ನೇಮಕಾತಿಯನ್ನ ಮತ್ತೆ ನೇಮಕಾತಿಯನ್ನ ಮಾಡಿರುವುದಿಲ್ಲ. ಹಾಗಾಗಿ ಪದವಿ ಹಾಗೂ ಬಿಎಡ್ ಅಂಕಗಳನ್ನ ಕೈಬಿಟ್ಟು ಸಿಇಟಿ ಹಾಗೂ ಟಿಇಟಿ ಅಂಕಗಳನ್ನ ಮೆರಿಟ್ ಪಟ್ಟಿಗೆ ಪರಿಗಣಿಸಿ ಶಿಕ್ಷಕರ ಹುದ್ದೆಯನ್ನ ಹೆಚ್ಚಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನ ಶೈಕ್ಷಣಿಕವಾಗಿ ಬಲಪಡಿಸಲು ಸರ್ಕಾರ ಮುಂದಾಗುವ ಮೂಲಕ 371 ಜೆಗೆ ನಿಜವಾದ ಅರ್ಥವನ್ನ ಕಲ್ಪಿಸಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈಗಾಗಲೇ ನಿಮ್ಮೆಲ್ಲರೂ ಕೂಡ ತಿಳಿದಿರತಕ್ಕಂಥ ವಿಚಾರ, ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಇರೋದನ್ನು ಮನಗಂಡು ಪ್ರಮುಖವಾಗಿ ಈ ಭಾಗದಲ್ಲಿ 1ರಿಂದ 10ನೇ ತರಗತಿಗೆ ಅಂದರೆ ಕಳೆದ ವರ್ಷ 10ನೇ ತರಗತಿಯಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದರು. ಯಾಕೆ ಅನುತ್ತೀರ್ಣರಾಗಿದ್ದಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುತೇಕ ಯಾವುದೇ ಜಿಲ್ಲೆಯಲ್ಲಿ 7 ಜಿಲ್ಲೆಗಳಲ್ಲಿ ಹೋಯ್ತಪ್ಪ ಅಂದರೆ ಒಂದು ಶಿಕ್ಷಕರ ಕೊರತೆ ಇದೆ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಇವೆರಡನ್ನೂ ಮನಗಾಣಲಾರ್ದೇ ಸರ್ಕಾರ ನಾವು ಪರೀಕ್ಷೆ ದೃಷ್ಟಿಯಿಂದ ಹೇಳ್ತಲ್ಲ, ಪರೀಕ್ಷೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಸ್ಟ್ರಿಕ್ಟಾಗಿ ಹೆಂಗೆ ನಡಿಬೇಕು ಅದನ್ನು ನಾವು ಸ್ವಾಗತ ಮಾಡ್ತೀವಿ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ಫಲಿತಾಂಶ ಕುಸಿತಕ್ಕೆ ಪ್ರಮುಖವಾಗಿ ಕಾರಣ ಏನಂತಪ್ಪ ಅಂದರೆ ಇಲ್ಲಿ ಶಿಕ್ಷಕರ ಕೊರತೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಹತ್ರ ಒಂದು ಡಾಟಾ ಇದೆ. ಸರ್ಕಾರ ಅಂಕಿಅಂಶಗಳ ಪ್ರಕಾರ ಜನವರಿ 2024ಕ್ಕೆ ಸುಮಾರು 14,139 ಹುದ್ದೆಗಳು ಖಾಲಿ ಇದಾವೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಜನವರಿ ನಂತರ ಇಲ್ಲಿವರೆಗೂ ಎಷ್ಟೋ ಜನ ಶಿಕ್ಷಕರು ವರ್ಗಾವಣೆ ಆಗಿ ಹೋಗಿದ್ದಾರೆ. ಆ ವರ್ಗಾವಣೆಯಲ್ಲಿ ಏನಿಲ್ಲ ಅಂದರೂ ಕೂಡ ಕನಿಷ್ಠ 5,000 to 6,000 ಜನ ಕಲ್ಯಾಣ ಕರ್ನಾಟಕ ಭಾಗದಿಂದ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದಾರೆ. ಅಂದರೆ ಅಧಿಕೃತ ರಾಜ್ಯ ಸರ್ಕಾರದ ಡಾಟಾದಲ್ಲಿ 14,139 ಹುದ್ದೆಗಳು ಜನವರಿವರೆಗೂ ಖಾಲಿದ್ದವು. ಅದಾದ ನಂತರ ಆಗಸ್ಟಲ್ಲಿ ಮತ್ತು ಇತ್ತೀಚೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವರ್ಗಾವಣೆಗೊಂಡಿದ್ದೆಲ್ಲ ಮನಗಣಿಸ್ತಪ್ಪ ಅಂದರೆ ಏನಿಲ್ಲ ಅಂದರೂ ಕೂಡ ಕನಿಷ್ಠ ಒಂದು 19-20 ಸಾವಿರ ಹುದ್ದೆಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಖಾಲಿ ಇದ್ದಾವೆ. ಇದು ಮೇಜರ್ ಆಗಿ ಶಿಕ್ಷಣ ಮತ್ತು ಎಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಕುಂಠಿತ ಆಗತಕ್ಕ ಕಾರಣ. ಮತ್ತು ಸರ್ಕಾರ ಈಗ ಸುಮಾರು 5,267 ಹುದ್ದೆಗಳನ್ನು ನಾವು ತುಂಬಿತು ಅಂತೇಳಿ ಹಣಕಾಸು ಇಲಾಖೆ ಅನುಮೋದನೆ ನೀಡಿದೆ ಅಂತೇಳಿ ಒಂದು ಸುತ್ತಲೇ ಹೊರಡಿಸಿದೆ. ಆದೇಶ ಕೂಡ ಹೊರಗಡೆ ಬಂದಿದೆ. ಇಡೀ ಸುಮಾರು 20,000 ಹುದ್ದೆಗಳು ಖಾಲಿ ಇದಾವೆ. ಅದರಲ್ಲಿ ಕೇವಲ 5,267 ಹುದ್ದೆಗಳನ್ನು ಭರ್ತಿ ಮಾಡಿಕೆಂತಪ್ಪ ಅಂದರೆ ಇದು ಯಾವ ನ್ಯಾಯ? ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಈ ಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕಂತಪ್ಪ ಅಂದರೆ ಇವತ್ತು SFI ಹೇಳ್ತಾ ಇದೆ ಶಿಕ್ಷಣಕ್ಕಾಗಿ ಕೊಠಡಿ ಆಗೋದು ಶಿಫಾರಸು ಏನಿತ್ತು ಅದು ಜಾರಿ ಮಾಡೋಕ್ಕಾಗಿಲ್ಲ ಅನ್ನೋದು ಒಂದು ಕಡೆ ನಾವು ಒತ್ತಾಯ ಮಾಡೋದ್ರ ಜೊತೆಗೇನೆ ಕಲ್ಯಾಣ ಕರ್ನಾಟಕಕ್ಕಾಗಿಯೇ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾ ಇದೆ ಅಲ್ವಾ, 5,000 ಕೋಟಿಯನ್ನು ನಾವು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಶಿಕ್ಷಣಕ್ಕಾಗಿ ಇವರು ಎಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ಹುಡುಕ್ತಾ ಹೋತಪ್ಪ ಅಂದರೆ ಕೇವಲ ಬೆರಳಿನಕಷ್ಟು ಜನ
ಯಾವುದೋ ಸರ್ಕಾರಿ ಶಾಲೆಗಳಲ್ಲಿ ಡೆಸ್ಕ್ ಕೊಟ್ಟಿದ್ದು ನೋಡ್ತಿದ್ದೀವಿ, ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಂಡು ನೋಡುತ್ತಿದ್ದೀವಿ. ಆದರೆ ಅತಿ ಹೆಚ್ಚು ಅನುದಾನ ಬಳಕೆ ಆಗಿದ್ದು CC ರೋಡ್ಗೆ, ಡಾಂಬರೀಕರಣಕ್ಕೆ, ಸಮುದಾಯ ಭವನಗಳಿಗೆ ಅಥವಾ ಇನ್ನಿತರ ಬೇರೆ ಬೇರೆ ಶಾಸಕರ ಸಚಿವರ ಶಿಫಾರಸು ಮೇರೆಗೆ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಅಥವಾ ತಮ್ಮ ರಾಜಕೀಯ ಪ್ರಭಾವಕ್ಕೊಳಗಾಗಿ ವೋಟ್ ಬ್ಯಾಂಕಿಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅನುದಾನ ಬಳಕೆ ಮಾಡಿಕೊಂಡಿದ್ದಾರೆ ವಿನ ಇವತ್ತು ಶಿಕ್ಷಣಕ್ಕಾಗಿ ಖಾಲಿ ಇರತಕ್ಕಂಥ ಉದ್ಯೋಗಗಳ ಭರ್ತಿಗಾಗಿರ್ಬೋದು ಅಥವಾ ಈ ಭಾಗದಲ್ಲಿ ಇರತಕ್ಕಂಥ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿಗಾಗಿರ್ಬೋದು ಅಥವಾ PUC ವಿದ್ಯಾರ್ಥಿಗಳ ಉತ್ತಮ ಗುಣಮಟ್ಟಕ್ಕಾಗಿರ್ಬೋದು ಇವತ್ತು ಸಾಕಷ್ಟು ಉದ್ಯೋಗಗಳು ಕರಿತಿದ್ದಾರೆ. ಆ ಥರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಭಾಗದ ಹಣವನ್ನು ಬಳಕೆ ಮಾಡಿಕೊಂಡು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಯಾವುದೇ ಶಾಸಕರು ಕೂಡ ಮುತುವರ್ಜಿ ವಹಿಸ್ತಾ ಇಲ್ಲ. ಕೇವಲ ಕಾಟಾಚಾರಕ್ಕೆ ಮಾತ್ರ ಕಾಲ್ಫರ್ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ಸುಮಾರು SFIನ ಡಿಮ್ಯಾಂಡ್ ಕೇವಲ ನಾವು ಕೂಡ 2% ಲೆಕ್ಕ ಹಾಕಿದ್ದೀವಿ. ನಾವು ಮುಂದೆ ಅಂಕೆ ಸಂಖ್ಯೆ ಇದರಲ್ಲಿ ನಿಮ್ಮಲ್ಲಿ ಡೀಟೇಲ್ಸ್ ಇದೆ. ಸುಮಾರು 48,000 ಪ್ರೌಢಶಾಲೆಗಳಿದ್ದಾವೆ. ಆ 48,000 ಪ್ರೌಢಶಾಲೆಗಳಲ್ಲಿ ಕೇವಲ ಅರ್ಧದಷ್ಟು ಅಂದರೂ ಕೂಡ 22,000 45.80 ಶಿಕ್ಷಕರು ತುಂಬಬೇಕಂದ್ರೂ ಕೂಡ ಸುಮಾರು 22,000 ಹುದ್ದೆಗಳು ತುಂಬಬೇಕಾಗುತ್ತೆ. ಕಾರಣಾಂತರಗಳಿಂದ ಮತ್ತೆ ಸರ್ಕಾರದ ಮೇಲೆ ಒತ್ತಡ ಆದಾಗ DDPI ಮತ್ತು BOಗಳು ಏನು ಮಾಡ್ತಿದ್ದಾರೆ, ಇವತ್ತು ಒಬ್ಬರು ಯಾವುದೇ ಶಾಲೆಗಳಿಂದ ಇನ್ನೊಬ್ಬ ಶಿಕ್ಷಕರನ್ನ ಡೆಪ್ಯುಟೇಷನ್ ಕೊಡ್ತಾರೆ. ಅವ್ರು ಅಲ್ಲಿ ಸಮರ್ಪಕವಾಗಿ ಸೇವೆ ಸಲ್ಲಿಸೋಕ್ಕಾಗಲ್ಲ, ಇಲ್ಲಿ ಕೂಡ ಸಮರ್ಪಕವಾಗಿ ಸೇವೆ ಸಲ್ಲಿಸೋಕ್ಕಾಗಲ್ಲ. 3 ದಿನ ಆ ಸ್ಕೂಲು, 3 ದಿನ ಈ ಸ್ಕೂಲು. ಇದೇ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಈ ರೀತಿಯಲ್ಲಿ ಹಲವಾರು ಶಾಲೆಗಳನ್ನು ನಾವು ಗುರುತಿಸಿದ್ವಿ. ಅದಕ್ಕೆ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ಮತ್ತು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆ ಎರಡೂ ರಾಜ್ಯ ಸಮಿತಿಗಳು ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮೂಲಕ ಇಡೀ ರಾಜ್ಯ ಸರ್ಕಾರಕ್ಕೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರಿಗೆ, ಸಚಿವರಿಗೆ ಒತ್ತಾಯ ಮಾಡೋದೇನಂತಪ್ಪ ಅಂದರೆ, ಈಗ 5,267 ಹುದ್ದೆಗಳಿಗೆ ಏನೋ ಅರ್ಜಿ ಆಹ್ವಾನ ಮಾಡಿಕೊಂಡಿದ್ರಿ. ಇದು ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ಮತ್ತು 6ರಿಂದ 8ನೇ ತರಗತಿಯಲ್ಲಿ D7 ಜಿಲ್ಲೆಗಳಿಗೆ ಕೇವಲ 78 ಹುದ್ದೆಗಳನ್ನ ಅರ್ಜಿ ಕರೆದಿದ್ದಾರೆ. 78 ಹುದ್ದೆಗಳಲ್ಲಿ ನಾವು ಗಮನಿಸಬೇಕಾಗಿದೆ. ಇದು 78 ಹುದ್ದೆಗಳು ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆಲ್ಲ. ಇದರಲ್ಲಿ 20% ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಮತ್ತು 5,267ರಲ್ಲಿ ಕೂಡ ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಅಭ್ಯರ್ಥಿಗಳಿಗೆ 20% ಇರುತ್ತೆ. ನಾವು ಅದನ್ನ ವಿರೋಧ ಮಾಡ್ತಾಯಿಲ್ಲ, ಸ್ವಾಗತ ಮಾಡ್ತಾಯಿದ್ವಿ. ಆದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಹುದ್ದೆಗಳು ಭರ್ತಿ ಆಗಬೇಕಂದ್ರೆ ಕನಿಷ್ಠ 10,267 ಆಗಬೇಕು ಮತ್ತು ಪ್ರತಿ ವರ್ಷ ಕಾಲ್ಫರ್ಮ್ ಆಗಬೇಕು. ನಮ್ಮದು 2025-26ಕ್ಕೆ ಶಿಕ್ಷಣ ಇಲಾಖೆ ಅಂಕಿ ಸಂಖ್ಯೆ ಕೊಡ್ತಾ ಇದೆ 40,000 ಜನ ಟೀಚರ್ಸ್ ಸೇವಾ ನಿವೃತ್ತಿ ಹೊಂದಿದ್ದಾರೆ ಅಂತೇಳಿ. 25-26ಕ್ಕೆ ಸುಮಾರು 40,000 ಜನ ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 40,000 ಜನ ಸೇವಾ ನಿವೃತ್ತಿ ಹೊಂದ್ತಾರ. ಅಂದರೆ ಹಿಂದೆ ಗೋವಿಂದಗೌಡರು 1996-97ರಲ್ಲಿ ಗೋವಿಂದಗೌಡರು ಶಿಕ್ಷಣ ಸಚಿವರಾಗಿದ್ದರು. ಅವರು ಶಿಕ್ಷಣ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ತುಂಬತಕ್ಕಂಥ ಕೆಲಸ ಮಾಡಿದರು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಕ್ಷಕರು ಏನಾದರೂ ನೇಮಕ ಆಗಿದ್ದು ಇತ್ತಪ್ಪ ಅಂದರೆ, ಇತಿಹಾಸ ದಾಖಲೆ ಇತ್ತಪ್ಪ ಅಂದರೆ ಅದು ಗೋವಿಂದಗೌಡರವರು ಶಿಕ್ಷಣ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ. ಸೊ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೆಜ್ಜೆ ಇಡಬೇಕಂತೇಳಿ ಕೂಡ ನಾವು ಒತ್ತಾಯ ಮಾಡ್ತಿದ್ವಿ. ಇವತ್ತು ಪ್ರಾಥಮಿಕ ಶಾಲೆಗಳಿಗೆ ಸಂಪೂರ್ಣವಾಗಿ ಶಿಕ್ಷಕರನ್ನ ಕೊಡ್ತಪ್ಪ ಅಂದರೆ ಬಹುತೇಕ ಪಾಲಕರು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಇವತ್ತು ಶಿಕ್ಷಕರನ್ನು ತುಂಬ್ತಾ ಇಲ್ಲ, ಇಂಗ್ಲೀಷ್ ಮಾಧ್ಯಮ ಪ್ರಾರಂಭ ಮಾಡಿರುತ್ತೆ ಹೇಳ್ತಿದ್ದಾರೆ. ಇವತ್ತು ಒಂದು ಕಡೆ ಶಿಕ್ಷಕರು ತುಂಬ್ತಾ ಇಲ್ಲ, ಬಿಸಿ ಊಟ ಪ್ರಾರಂಭ ಮಾಡಿರುತ್ತೆ ಹೇಳ್ತಿದ್ದಾರೆ. ಬಿಸಿ ಊಟದಲ್ಲಿ ಏನಾಯ್ತಪ್ಪ ಮತ್ತೆ ಶಿಕ್ಷಕರನ್ನ ಹೊಣೆ ಮಾಡ್ತಾ ಇದ್ದಾರೆ. ಇವೆಲ್ಲ ನಿಲ್ಲಬೇಕನ್ನೋ ಕಾರಣಕ್ಕಾಗಿಯೇ SFI ಸಂಘಟನೆ ಒತ್ತಾಯ ಮಾಡ್ತಿರೋದು ಏನಂತಪ್ಪ ಅಂದರೆ, ಸಂಪೂರ್ಣವಾಗಿ ಯಾವುದೇ ಉದ್ಯೋಗಗಳನ್ನು ಖಾಲಿ ಬಿಡಬಾರ್ದು. ಇಲ್ಲಂತಪ್ಪ ಪರೋಕ್ಷವಾಗಿ ಖಾಸಗಿ ಶಾಲೆಗಳ ಬೆಳವಣಿಗೆಗೆ ಸರ್ಕಾರನೇ ನೇರ ಕಾರಣವಾಗುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೆ ನಾವು ಒತ್ತಾಯ ಮಾಡೋದು ಏನಂತಪ್ಪ ಅಂದರೆ, ಸಂಪೂರ್ಣವಾಗಿ ಹುದ್ದೆಗಳಿಗೆ ಭರ್ತಿಗೆ ಆಗ್ರಹ ಮಾಡ್ತಾ. ಈಗ ಫೋಟೋ ಕ್ಲಿಕ್ ಸುದ್ದಿ. ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸ ಸೇರಿದಂತೆ ಮಹಾತ್ಮ ಗಾಂಧೀಜಿರವರ ಆದರ್ಶಗಳನ್ನು ಪ್ರಚಾರಪಡಿಸುವ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲ ಗಾಂಧಿ ಓದು ಅಭಿಯಾನವನ್ನ ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನ ಶಿಕ್ಷಣ ಇಲಾಖೆ ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಸಕ HR ಗವಿಯಪ್ಪನವರು ಪಾಲ್ಗೊಂಡು ಮಹಾತ್ಮ ಗಾಂಧೀಜಿರವರ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿದ ನಂತರ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಒದಗಿಕೊಡುವಲ್ಲಿ ಮಹಾತ್ಮ ಗಾಂಧಿರವರ ಪಾತ್ರ ಬಹುದೊಡ್ಡದು. ಅವರ ಸರಳ ಜೀವನವೇ ದೇಶಕ್ಕೆ ಸಂದೇಶವಾಗಿತ್ತು. ಮಕ್ಕಳು ಮೊಬೈಲ್ ಗೇಳಿನಿಂದ ಹೊರಬಂದು ಪುಸ್ತಕಗಳನ್ನು ಓದುವ ಮೂಲಕ ಇಂತಹ ಮಹಾನ್ ಚೇತನರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಅತ್ಯುತ್ತಮ ಪ್ರಜೆಯಾಗಬೇಕೆಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ಈಗ ಕಾಣೆಯಾದ ಗೃಹಿಣಿಯ ಕುರಿತು ಪ್ರಕಟಣೆ.
ಈ ಭಾವಚಿತ್ರದಲ್ಲಿರುವ 36 ವರ್ಷದ ಗಂಗಮ್ಮ ಎಂಬ ಗೃಹಿಣಿ ಸೆಪ್ಟೆಂಬರ್ 13ರಿಂದ ಕಾಣೆಯಾಗಿದ್ದಾಳೆ. ಹೊಸಪೇಟೆ ನಗರಸಭೆಯ 2ನೇ ವಾರ್ಡ್ ರೈಲ್ವೆ ನಿಲ್ದಾಣ ರಸ್ತೆಯ ನಿವಾಸಿಯಾಗಿರುವ ಈಕೆ ಸೆಪ್ಟೆಂಬರ್ 13ರಂದು ತನ್ನ ಗಂಡನಿಗೆ ಫೋನ್ ಮಾಡಿ ನಾನು ಕೆಲಸಕ್ಕೆ ಹೋಗುತ್ತೇನೆಂದು ಹೇಳಿದ್ದಾಳೆ. ಮಾರನೆಯ ದಿನದಂದು ಗುಲ್ಬರ್ಗದಿಂದ ಹೊಸಪೇಟೆ ನಗರಕ್ಕೆ ಆಗಮಿಸಿದ ಈಕೆಯ ಗಂಡ ಪತ್ನಿ ಗಂಗಮ್ಮ ಮನೆಯಲ್ಲಿರಲಿಲ್ಲ. ಫೋನ್ ಮಾಡಲಾಗಿ ರಿಸೀವ್ ಮಾಡಿಲ್ಲ. ಹಾಗಾಗಿ ಈ ಭಾವಚಿತ್ರದಲ್ಲಿರುವ 36 ವರ್ಷದ ಗಂಗಮ್ಮ ಎಂಬ ಗೃಹಿಣಿ ಯಾರಿಗಾದರೂ ಕಂಡು ಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹೊಸಪೇಟೆಯ ಚಿತ್ವಾಡಿ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವರ್ಷದ ಗೃಹಿಣಿ ಗಂಗಮ್ಮ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಚಿತ್ವಾಡಿ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.